ತುಮಕೂರಿನಲ್ಲಿ ಕಲ್ಟ್ ಸಿನಿಮಾಗೆ ಭರ್ಜರಿ ರೆಸ್ಪಾನ್ಸ್. ಅಭಿಮಾನಿಗಳ ಜೊತೆ ನಟ ಜೈದ್ ಖಾನ್ ಸೆಲೆಬ್ರೇಷನ್. ಸಚಿವ ಜಮೀರ್ ಅಹಮದ್ ಅವರ ಪುತ್ರ ಜೈದ್ ಖಾನ್ ಅವರ ಎರಡನೇ ಸಿನಿಮಾ ಕಲ್ಟ್ ಕಳೆದ ವಾರ ರಾಜ್ಯಾದ್ಯಂತ ರಿಲೀಸ್ ಆಗಿದ್ದು 2ನೇ ವಾರಕ್ಕೆ ಕಾಲಿಟ್ಟಿದೆ. ಕಲ್ಟ್ ಸಿನಿಮಾಗೆ ಸಿನಿ ಪ್ರೇಕ್ಷಕರು ಭರ್ಜರಿ ರೆಸ್ಪಾನ್ಸ್ ಅನ್ನ ನೀಡ್ತಾ ಇದ್ದು, ಸಿನಿಮಾ ಸಕ್ಸಸ್ ಬೆನ್ನಲ್ಲೇ ನಟ ಜೈದ್ ಖಾನ್ ರಾಜ್ಯಾದ್ಯಂತ ಸಕ್ಸಸ್ ಜರ್ನಿಯನ್ನ ಮಾಡ್ತಿದ್ದಾರೆ. ಇಂದು ತುಮಕೂರಿಗೆ ನಟ ಜೈದ್ ಖಾನ್ ಆಗಮಿಸಿದ್ದು, ನಟನನ್ನ ನೋಡಲು ಅಭಿಮಾನಿಗಳು ಮುಗಿಬಿದ್ರು. ಇನ್ನು ತುಮಕೂರಿನ ಗಾಯತ್ರಿ ಥಿಯೇಟರ್ ಬಳಿ ಆಗಮಿಸಿದ ನಟ ಜೈದ್ ಖಾನ್ಗೆ ಬೃಹತ್ ಹಾರ ಹಾಕಿ ಪಟಾಕಿ ಸಿಡಿಸಿ ಅದ್ದೂರಿಯಾಗಿ ಸ್ವಾಗತಿಸಿದ್ರು. ಈ ವೇಳೆ ಜೈದ್ ಖಾನ್ ಜೊತೆ ಅಭಿಮಾನಿಗಳು ಸೆಲ್ಫಿ ತೆಗೆದುಕೊಂಡ್ರು. ಅಲ್ಲದೆ ನಟ ಜೈದ್ ಖಾನ್ ಅಭಿಮಾನಿಗಳೊಟ್ಟಿಗೆ ಸಿನಿಮಾವನ್ನ ವೀಕ್ಷಣೆ ಮಾಡಿದ್ದು, ಅಭಿಮಾನಿಗಳಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಇತ್ತ ಅಭಿಮಾನಿಗಳ ಪ್ರೀತಿ ಕಂಡು ಜೈದ್ ಖಾನ್ ಭಾವುಕರಾಗಿದ್ದು, ಅಭಿಮಾನಿಗಳೊಂದಿಗೆ ಸಂಭ್ರಮಾಚರಣೆಯನ್ನ ಮಾಡಿದ್ರು. ಇನ್ನು ಈ ವೇಳೆ ಮಾತನಾಡಿದ ನಟ ಜೈದ್ ಖಾನ್, ನಮ್ಮ ಸಿನಿಮಾಗೆ ಜನರು ಇಷ್ಟು ಪ್ರೀತಿ ತೋರಿಸ್ತಾ ಇರುವುದು ಖುಷಿಯಾಗ್ತಾ ಇದೆ. ಮೊದಲನೇ ವಾರದಲ್ಲಿಯೇ ಸಿನಿಮಾ 5 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿ ಇದೀಗ 2ನೇ ವಾರಕ್ಕೆ ಕಾಲಿಟ್ಟಿದೆ. ರಾಜ್ಯಾದ್ಯಂತ ನಮ್ಮ ಸಿನಿಮಾಗೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ನಾನು ಕಂಡಿದ್ದ ಕನಸು ನನ್ನ 2ನೇ ಸಿನಿಮಾದ ಮೂಲಕ ನನಸಾಗಿದೆ ಎಂದಿದ್ದಾರೆ. ತುಂಬ ಖುಷಿ ಆಗುತ್ತೆ. ಯಾಕಂದರೆ ನಾನು ಏನು ಕನಸು ನೋಡಿದ್ದೆ ಚಿಕ್ಕ ವಯಸ್ಸಿಂದ, ನಾನು ಏನು ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಜನ ನನ್ನ ಹೆಸರು ಕೂಗಬೇಕು, ನನ್ನಿಂದ ಓಡ್ ಬರಬೇಕು, ಫೋಟೋ ತೊಗೊಳ್ಬೇಕು ಅಂಥೇಳಿ. ಸೊ ಬಹುಶಃ ಇದು 2ನೇ ಸಿನಿಮಾದಲ್ಲಿ ದೇವರು ನನಗೆ ಅದೃಷ್ಟ ಬರೆದಿದ್ದ ಅಂದ್ಕೊಳ್ತೀನಿ. ಸೊ ಎಲ್ಲ ಕಡೆ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ. ಸೊ ಹಾಗಾಗಿ ಒಂದು ಸಕ್ಸಸ್ ಟೂರ್ ಮಾಡಬೇಕು, ಎಲ್ಲ ಕಡೆ ಪ್ರವಾಸ ಮಾಡಬೇಕು, ಎಲ್ಲ ಕಡೆ ಕರ್ನಾಟಕದ ಜನಕ್ಕೆ ಎಷ್ಟಾಗುತ್ತೋ ನನ್ನ ಕಡೆಯಿಂದ ಅವ್ರೆಲ್ರಿಗೂ ಧನ್ಯವಾದಗಳು ಸಲ್ಲಿಸೋಣ ಅಂತೇಳಿ ಎಲ್ಲ ಕಡೆನೂ ಪ್ರವಾಸ ಮಾಡ್ತಾಯಿದ್ದೀನಿ. ಸೊ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಇವತ್ತಿಂದ ಥಿಯೇಟರ್ಸ್ಗಳು ಜಾಸ್ತಿ ಮಾಡಿದ್ದೀನಿ. ಒಂದು ಹೆಚ್ಚು ಕಡಿಮೆ ಒಂದು 30-35 ಶೋಸು ಜಾಸ್ತಿ ಮಾಡಿದ್ದೀನಿ. ಒಂದು 8 ಥಿಯೇಟರ್ ಡಿಸ್ಟಿಕ್ ವೈಸಲ್ಲಿ ಥಿಯೇಟರ್ಸು ಜಾಸ್ತಿ ಮಾಡಿದ್ದೀನಿ. ಈಗ ಸಿನಿಮಾಗಿಂತ ಮುಂಚೆ ಸಾಂಗ್ಗಳೇ ಕೆಲವು ಹಿಟ್ಟಾಗಿ ಸಾಂಗಿಂದನೇ ಸಿನಿಮಾ ಪ್ರಚಾರ ಇನ್ನೂ ಚೆನ್ನಾಗಾಯಿತು. ಇವಾಗ ಮತ್ತೆ ಆ ಸಾಂಗ್ಗಳನ್ನು ಜನಗಳು ಮರ್ಯಾದಕ್ಕೂ ಆಗ್ತಾ ಇಲ್ಲ, ಆ ರೀತಿಯಾಗಿ ಕೇಳ್ತಾ ಇದ್ದಾರೆ. ಸಿನಿಮಾವು ಕೂಡ ವಿಭಿನ್ನವಾಗಿ ಮೂಡಿ ಬಂದಿದೆ. ಇನ್ನು ಮುಂದಿನ ಸಿನಿಮಾಗಳಲ್ಲಿ ಏನು ನಿರೀಕ್ಷಿಸಬಹುದು ಜನರಿಗೆ? ಸದ್ಯಕ್ಕೆ ಕಲ್ಟ್ ಏನಕ್ಕಂದರೆ ಇದು 2ನೇ ವಾರ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ. ಕಲ್ಟ್ ಆಗಲಿ, ಒಂದು ಸ್ವಲ್ಪ ನನಗೂ ರೆಸ್ಟ್ ಬೇಕು. ನಾನೇ ಮನುಷ್ಯ ಗಿನ್ಷ್ಯ ಮನೆಗಿನಿ ಎಲ್ಲ ಬಿಟ್ಬಿಟ್ಟು ಓಡಾಡ್ತಾನೇ ಇದ್ದೀನಿ. ಸೊ ಒಂದು ತಿಂಗಳು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಏನಂತ ನಾನು ನಿಮಗೆ ತಲುಪಿಸ್ತೀನಿ ವಿಷಯ. ಈ ಕಲ್ಟ್ ಸರ್ ಈಗ 2ನೇ ವಾರ ಸಕ್ಸಸ್ ಆಗಿದೆ. ಇನ್ನು ಎಷ್ಟು ದಿನಗಳ ಕಾಲ ನಿಮಗೆ ಜನಗಳ ಈ ಪ್ರೀತಿ ಸಿಗ್ಬೋದು ಅಂತ ನಿಮ್ಮ ನಿರೀಕ್ಷೆ ಇದೆ? ಗೊತ್ತಿಲ್ಲ ಸರ್, ಏನಾದರೂ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ ಸಿನಿಮಾ. ಸೊ ಅದಕ್ಕೆ ಬಹುಶಃ ನನ್ನ ಪ್ರಕಾರ ಇನ್ನೊಂದು 4 to 6 ವೀಕ್ಸ್ ಅಂತೂ ಈಸಿಲಿ ಥಿಯೇಟ್ರಲ್ಲಿ ಇರುತ್ತೆ ಸರ್. ಜನ ಮೇಲೆ ಡಿಪೆಂಡ್ ಸರ್, ಅವ್ರು ಎಲ್ಲಿವರೆಗೂ ಬರ್ತಾರೆ. ಜನಕ್ಕೆ ಇಷ್ಟ ಆಗಿದೆ ಅಂತನಲ್ಲ ಸರ್ ಕಲೆಕ್ಷನ್ ಇಷ್ಟೊಂದು ಆಗ್ತಾ ಇರೋದು. ಇಲ್ಲಾಂದರೆ ನಾನು ಓದ್ ಸಿನಿಮಾಗೆ ಇಷ್ಟೆಲ್ಲ ಮಾಡಿರಲಿಲ್ಲ. ಯಾಕಂದರೆ ಸಿನಿಮಾ ಚೆನ್ನಾಗಿ ಅಷ್ಟೊಂದೇನು ವರ್ಕ್ ಆಗಿರಲಿಲ್ಲ. ಈ ಸಿನಿಮಾ ಅಷ್ಟೊಂದು ಚೆನ್ನಾಗಿ ವರ್ಕ್ ಆಗ್ತಿದೆ. ಕಲೆಕ್ಷನ್ ಬಗ್ಗೆ ನಾವೇ ಅಫಿಷಿಯಲ್ 5 ಕೋಟಿ ಅಂತ ಅಫಿಷಿಯಲ್ ಅನೌನ್ಸ್ ಮಾಡಿದ್ದೀವಲ್ವಾ, ಅಫಿಷಿಯಲ್ ಆಗಿ ಫಸ್ಟ್ ವೀಕ್ ಕಲೆಕ್ಷನ್ ಅಂತೇಳಿ. ಈಗ ನನಗೂ ಗೊತ್ತಿಲ್ಲ ಸರ್, ಈಗ ಅದನ್ನು ನೋಡಬೇಕು. ಈಗಂದರೆ ಡಿಸ್ಟ್ರಿಬ್ಯೂಟರ್ ಕಡೆಯಿಂದ ಲೆಕ್ಕಾಚಾರ ಬರಬೇಕು, ಥಿಯೇಟರ್ಸ್ ಕಡೆಯಿಂದ ಎಲ್ಲ ಬರಬೇಕು. ಸೊ ಅವಾಗ ನೋಡಿದಾಗ ಗೊತ್ತಾಗುತ್ತೆ. ಬಟ್ ನನಗೆ ನಿರ್ಮಾಪಕರು ಫೋನ್ ಮಾಡಿದ್ರು, ವಿ ಆರ್ ಆಲ್ಮೋಸ್ಟ್ ಹತ್ತದಲ್ಲಿ ಇದ್ದೀವಿ, ಹಾಕಿರೋ ಬಂಡವಾಳಕ್ಕೆ ಈಗ ನೀನು ರಿಕವರಿ ಮಾಡಿಬಿಡ್ತೀವಿ ಇನ್ನೊಂದು 2-3 ದಿನದಲ್ಲಿ ಅಂತ ಹೇಳಿದ್ರು. ತುಂಬ ಖುಷಿ ಆಗ್ತಿದೆ. ಏನಕ್ಕೆ ಅವ್ರು ನನ್ನ ಮೇಲೆ ತೋರಿಸೋದು ಪ್ರೀತಿ, ಆಮೇಲೆ ಅವರು ನನಗೆ ಬಹುಶಃ ಎಲ್ಲೊಂದು ಕಡೆ ಅನ್ನಿಸ್ತಾ ಇದೆ ನನ್ನ ಮೇಲೆ ಒಂದು ಜವಾಬ್ದಾರಿ ನನಗೆ ಬರ್ತಾ ಇದೆ. ಏನಕ್ಕೆ ಅವ್ರುಗಳು ನನ್ನ ನೋಡೋ ರೀತಿ ಆಗಬಹುದು, ಆಮೇಲೆ ಅವ್ರು ನನಗೆ ಎಕ್ಸ್ಪೆಕ್ಟೇಷನ್ ಮಾಡ್ತಿರೋದು ನಾನು ಎಲ್ಲೋ ಒಂದು ಕಡೆ ಹೋಗಿ ಕೂತ್ಕೊಳ್ತೀನಿ. ಅಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡ್ತೀನಿ, ಇನ್ನೂ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಕನ್ನಡ ಸಿನಿಮಾಗಳು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ನಂಬಿಕೆ ಏನು ನನ್ನ ಮೇಲೆ ಇಟ್ಕೊಂಡಿದ್ದಾರೆ. ಬಹುಶಃ ಅದನ್ನು ನಾನು ಉಳಿಸ್ಕೊಳ್ತೀನಿ ಅಂತ ಹೇಳ್ತೀನಿ. ಈ ಸಕ್ಸಸ್ಗೆ ದರ್ಶನ್ ಅವ್ರು ಏನಾದರೂ ಮೀಟ್ ಮಾಡ್ತೀರಾ? ಯಾಕಂದರೆ ನೀವು ಕೂಡ ಒಂದು ಸ್ಟೇಜಲ್ಲಿ ಹೇಳ್ತಿಲ್ಲ, ನಾವು ಅವರಿಂದನೇ ಅಭಿಮಾನಿಗಳೇನೆ, ನಮಗೂ ಕೂಡ ಇಷ್ಟ ಇದೆ. ಖಂಡಿತವಾಗ್ಲೂ ಹೋಗಲೇಬೇಕಾಗಿತ್ತು. ಮುಂಚೆನೇ ಹೇಳಿದೆ ನಾನು ಈ ಮಾಧ್ಯಮ ಮುಖಾಂತರ, ನಾನು ರಿಲೀಸ್ ಮುಂಚೆನೇ ಹೋಗ್ತೀನಿ ಅಂತೇಳಿ. ಆದರೆ ಹೋಗೋಕ್ಕಾಗಿಲ್ಲ ಕೆಲವೊಂದು ಬೇರೆ ಸಂದರ್ಭಗಳಿಂದ. ಏಕೆಂದರೆ ಅದು ಒಂದು ಸ್ಲಾಟ್ಸ್ ಅಂತ ಇರುತ್ತಂತೆ, ಅವ್ರ ವೈಫು ಆ ಟೈಮ್ಗೆ ನಾವುಗಳು ಹೋಗ್ಬಿಟ್ರೆ ಮತ್ತೆ ಅವ್ರಿಗೆ ಅವಕಾಶ ಸಿಗಲ್ವಂತೆ. ಸೊ ಸುಮ್ಮನೆ ನಾನು ಏನಕ್ಕೆ ಭಾರ ಆಗಬೇಕು ಅವ್ರ ಫ್ಯಾಮಿಲಿಗೆ, ಬೇಡ ಅಂತೇಳಿ ಆ ಟೈಮ್ಗೆ ಹೋಗಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಹೋಗಿ ಭೇಟಿ ಮಾಡಿ ಬರ್ತೀನಿ. ಇನ್ನು ಕಲ್ಟ್ ಸಿನಿಮಾ ಸಕ್ಸಸ್ ಜರ್ನಿಯಲ್ಲಿ ನಿರ್ದೇಶಕ ಮಹೇಶ್ ಕೂಡ ಆಗಮಿಸಿದ್ದು, ಅಭಿಮಾನಿಗಳ ಪ್ರೀತಿಗೆ ಫಿದಾ ಆದ್ರು.
ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.